ಮೋಸ್ಟ್ಲಿ ಕೆಲವೇ ದಿನಗಳಲ್ಲಿ ಅವ್ರು ಹೋದರೂ ಹೋಗ್ಬೋದು ಅನ್ನೋಂಥ ಮಾತನ್ನು ವ್ಯಕ್ತಪಡಿಸ್ತಾ ಇರ್ತಾರೆ. ಅವ್ರ ನಂತರ ಬರುವಂಥದ್ದು ಯೋಗಿ ಆದಿತ್ಯನಾಥ್ ಗೊತ್ತದ ನಿಮ್ಗೆ. ಈಗಾಗಲೇ ಬುಲ್ಡೋಜರ ಮುಂದೆ ಅದೇ ಕಾಲಕ್ಕೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಎನ್ಕೌಂಟ್ರ್ ಮಾಡೋದೆಲ್ಲ ನಾವು ನೋಡಿದ್ದೀವಿ. ಆ JCB ಪ್ರಯೋಗದ ಬಗ್ಗೆ ನಾವು ನೋಡಿದ್ದೀವಿ. ಹೀಗಾಗಿ ಇನ್ನೂ ಭಾಳಷ್ಟು ಮಾತಾಡಿದ್ದೀವಿ. ಈಗಾಗಲೇ ಅವ್ರ ಬಗ್ಗೆ ಭಾಳ ಮಾತಾಡೋ ಅವಶ್ಯಕತೆ ಇಲ್ಲ. ಅದರ ನಂತರ ಮತ್ತೊಬ್ಬರು ಅಂತವ್ರು ಮೋಹನ್ ಯಾದವ್ ಮಧ್ಯಪ್ರದೇಶದ್ದು. ಇಲ್ಲೇ ನಿಜವಾಗಿಯೂ ಶಿವರಾಜ್ ಸಿಂಗ್ ಚೌಹಾಣ್ರ ಇಲ್ಲಿ ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಮೋದಿ ಅವರಿಗೆ ತಮಗಿಂತಲೂ ಎತ್ತರಕ್ಕೆ ಬೆಳೆಯುವಂಥ ನಾಯಕರು ಬೇಡಾಗಿದ್ದರು. ಅದಕ್ಕಾಗಿ ಒಬ್ಬ ಮೋಹನ್ ಯಾದವ್ ಅನ್ನುವಂಥ ವ್ಯಕ್ತಿ ಯಾರಿಗೂ ಗೊತ್ತೇ ಇಲ್ಲ. ಅವರು ಅಂಥವ್ರನ್ನ ಇವ್ರು ಸೇಮ್ ಮಾಡಿದ್ದಾರೆ. ಆ ಸೇಮ್ ಇದ್ದಂಥವ್ರು ತಮ್ಮ ಮಕ್ಕಳದು 100 ಎಕರೆ ಭೂಮಿ ಮಾಡಿಕೊಂಡು ಅದನ್ನು ಏನಪ್ಪ ಅಂತಂದ್ರೆ ಒಂದು ದೊಡ್ಡ ಲ್ಯಾಂಡ್ ಮಾಫಿಯಾಗಿ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕಾಗಿ ಅವ್ರು ಅದರ ಅರ್ಥ ಅವ್ರು ಕೊಳ್ಳಬಾರ್ದು ಭೂಮಿ ಅಂತ ಅಲ್ಲ ಇಲ್ಲಿ. ಆದರೆ ಅದು ಕೊಳ್ಳೋದು ಇಲ್ಲೀಗಲಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಇವ್ರ ಮೇಲೆ ಆರೋಪ ಬರ್ತಾ ಇದ್ದಾವೆ. ಇವ್ರ ಮೇಲೂ ಸಾಕಷ್ಟು ಈಗಾಗಲೇ ಈ ಆಡಳಿತದಲ್ಲಿ ಭ್ರಷ್ಟಾಚಾರ ಹೆಚ್ಚಾಗಿದೆ ಅನ್ನುವಂಥ ಆರೋಪಗಳಿದ್ದಾವೆ. ಇದರ ನಂತರ ಬರುವಂಥದ್ದು ವಿಷ್ಣು ಸಾಯಿ ಅಂತ ಛತ್ತೀಸ್ಗಢ, ಅವರು ಇದೇ ರೀತಿ ಆರೋಪಗಳು. ಅದೇ ಕಾಲಕ್ಕೆ ಅಲ್ಲಿ ಭ್ರಷ್ಟಾಚಾರವನ್ನು ಮಿತಿಮೀರಿ ಹೋಗಿದೆ ಅನ್ನೋಂಥ ಆರೋಪಗಳು ಮಾಡ್ತಾ ಇದ್ದಾರೆ. ಮತ್ತು ಆಲ್ರೆಡಿ ಕಂಡು ಬಂದಂಥವು ಒಡಿಶಾದಲ್ಲೇ ಮೋಹನ್ ಚರಣ್ ಮಾಂಜಿ ಇವರೆಲ್ಲ ನೋಡ್ರಿ ಹೆಸರು ಕೇಳಿದಾಗ ಈ ಹಿಂದೆ ಎಲ್ಲಿಯೂ ನಾವು ಕೇಳಿಲ್ಲ. ಇವರು ಏಕಾಗಿ ಹೊಸಬ್ರನ್ನ ತಂದು ನಮ್ಮ ಹೊಸ ನಾಯಕರು ಬೆಳೆಸ್ತಾರೆ ಅಂತ ಹೇಳ್ತಾ ತಾವು ಹೇಳಿದಂಗೆ ಕೇಳುವಂತಹ ಒಬ್ಬ ನಾಯಕನ ತಂದು ಕೂಡಿಸಿದ್ದಾರೆ. ಇವತ್ತು ಇವ್ರ ಮೇಲೆ ಸಾಕಷ್ಟು ಆರೋಪಗಳು ಇದ್ದಾವೆ ಒಡಿಶಾದಲ್ಲೇ. ಇನ್ನು ಅದರ ನಂತರ ಬರುವಂಥ ನಯಾಬ್ ಸಿಂಗ್ ಸೈನಿ ಹರಿಯಾಣದವರು, ಇವರು ನಮ್ಮ ಖಟ್ಟರ್ ಅವರ ಖಾಸ ಶಿಷ್ಯರು. ಇವ್ರನ್ನ ತಂದು ಕೂಡಿಸಿಬಿಟ್ರಲ್ಲ. ಯಾಕಂದ್ರೆ ಖಟ್ಟರ್ ಬೆಳಿಬಾರ್ದು ಅಥವಾ ಶಿವರಾಜ್ ಸಿಂಗ್ ಅಂತವ್ರು ಬೆಳಿಬಾರ್ದು ಅಥವಾ ನಮ್ಮ ಇನ್ನೊಬ್ಬರು ಬರ್ತಾ ಇದ್ದಾರೆ ವಸುಂಧರಾ ಸಿಂಧೆ ರಾಜೇ ಅಂತವ್ರು ಬೆಳಿಬಾರ್ದು ಅಂತೇಳಿ ಇಂಥ ಎಲ್ಲೂ ಗೊತ್ತಿಲ್ಲದಂಥ ಅನ್ಐಡೆಂಟಿಫೈಡ್ ನಾಯಕರಂತಂದು ಸೇಮ್ ಮಾಡಿದ್ರೆ ತಪ್ಪಂತಲ್ಲ. ಬಟ್ ಅದು ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗಿದೆ ವಿನ ಕಡಿಮೆ ಆಗಿಲ್ಲ ಅನ್ನುವಂಥ ಆರೋಪಗಳು ಬರ್ತಾ ಇದ್ದಾವೆ. ರಾಜಸ್ಥಾನವೂ ಅಷ್ಟೇ. ರಾಜಸ್ಥಾನದಲ್ಲಿ ಭಜನಲಾಲ್ ಶರ್ಮಾ ಅವ್ರು ತಂದಿದ್ದಾರೆ. ಇದು ಹೆಸರು ಯಾರಿಗೂ ಗೊತ್ತೇ ಇಲ್ಲ. ಏಕಾಗಿ ಸಡನ್ ತಂದು ಬಿಟ್ಟಂತ ಹೆಸರು. ಇವ್ರಿಗೂ ಇವತ್ತು ಆರೋಪಗಳು ಸಾಕಷ್ಟು ಬರ್ತಾ ಇದೆ. ಇವ್ರ ಮೇಲೆ ಅನೇಕ ಹಗರಣಗಳ ಲಿಸ್ಟ್ ಬರ್ತಾ ಇದೆ. ಇನ್ನು ಅದೇ ಕಾಲಕ್ಕೆ ರೇಖಾ ಗುಪ್ತಾ ದಿಲ್ಲಿ, ಇವ್ರ ಬಗ್ಗೆನೂ ಇವರು ದಿಲ್ಲಿಲಿ ಯಾವ ರೀತಿ ಆಡಳಿತ ಮಾಡ್ತಿದ್ದಾರೆ ಏನು ಅನ್ನೋದು ಸ್ವತಃ ಅವರ ಪಕ್ಷದ ಅನೇಕರ ಮೇಲೆ ಆರೋಪ ಮಾಡ್ತಿದ್ದಾರೆ.